ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಡ್ತೀನಿ ಜುಕ್ಕಿ DDL 9000C ಸ್ಮಾರ್ಟ್ ಮಿಷಿನ್. ಅದರಲ್ಲಿ ಪ್ರೋಗ್ರಾಮಲ್ಲಿ ಟೇಕಪ್ ಲಿವರ್ ಪೊಸಿಷನ್ ಯಾವ ಥರ ಅಡ್ಜಸ್ಟ್ ಮಾಡೋದು ಅಂತ, ಅದು ಟ್ರಿಮ್ಮಿಂಗು ಕೂಡ ಯೂಸ್ಫುಲ್ ಆಗುತ್ತೆ. ಹೀಗೆ ಕೊನೆವರೆಗೂ ನೋಡಿ, ಕೊನೆಯವ್ರು ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಕನ್ನಡದಲ್ಲೇ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತಾ ಇದ್ದೀನಿ. ಹೊಸಬ್ರು ಯಾರು ನಂತರ ಬೇಗ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳನ್ನ ನಿಮಗೋಸ್ಕರ ಅಪ್ಡೇಟ್ ಮಾಡ್ತೀನಿ. ಕೆಲವರು ಮಾತ್ರ ತುಂಬ ಇಷ್ಟ ಆಗುತ್ತೆ. ಕೊನೆವರೆಗೂ ಸ್ಕಿಪ್ ಮಾಡಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ನಿಮಗೆ ರನ್ ಮಾಡಿ ತೋರಿಸ್ತೀನಿ, ನೋಡ್ಬೋದು. ಈಗ ನೋಡಿ, ಅರ್ಧಕ್ಕೆ ಬಂದು ನಿಂತ್ಕೊಳ್ತಾ ಇದೆ ಅಂತ ಇದೆಯಾ. ವೀಲ್ ಮಾರ್ಕ್ ಮ್ಯಾಚಿಂಗ್ ಕೂಡ ಇಲ್ಲ ನೋಡಿ, ನಮಗೆ ಈ ಲೆವೆಲ್ಗೆ ಇರಬೇಕು, ನೋಡ್ಬೋದು. ಅರ್ಧಕ್ಕೆ ಬಂದಿತ್ತು, ನಮಗೆ ಈ ಲೆವೆಲ್ ಬರಬೇಕು ನೋಡಿ. ಓಕೆ, ಇದು ರಾಂಗ್. ಇದು ಟ್ರಿಮ್ಮಿಂಗು ಕೂಡ ಆಗಲ್ಲ. ಈ ಥರ ಪೊಸಿಷನ್ ಇತ್ತು ಅಂದರೆ ಟ್ರಿಮ್ಮಿಂಗು ಕೂಡ ಆಗಲ್ಲ ನಿಮಗೆ. ಓಕೆ, ಎಮ್ ಕೀ ಲಾಂಗ್ ಪ್ರೆಸ್ ಮಾಡಿ, ಕ್ಲಿಯರ್ ತಿಳ್ಕೊಳ್ಳಿ. ಎಮ್ ಕೀ ಲಾಂಗ್ ಪ್ರೆಸ್ ಮಾಡಿ, 2 ಬೀಪ್ ಸೌಂಡ್ ಬರುತ್ತೆ. ಓಕೆ, 2 ಬೀಪ್ ಸೌಂಡ್ ಬಂದಮೇಲೆ ಬಿಟ್ಬಿಡಿ. ಅದನ್ನು ಪ್ರೋಗ್ರಾಮ್ ನಂಬರ್ 11 ಚೆಕ್ ದ ಪ್ರೋಗ್ರಾಮ್ ನಂಬರ್ 11 ಅದಕ್ಕೆ ಬಂದಮೇಲೆ ಪೆನ್ಸಿಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದರಲ್ಲಿ ನಿಮಗೆ ಕ್ಲಿಯರಾಗಿ ಕಾಣುತ್ತೆ ಪ್ರೋಗ್ರಾಮ್ ನಂಬರ್ 2 ಜೆಟ್ ಪಿನ್ ಅಡ್ಜಸ್ಟ್ಮೆಂಟ್ ಅಂತ ನಿಮಗೆ ಓಪನ್ ಆಗುತ್ತೆ. ಓಕೆನಾ, ಪ್ರೋಗ್ರಾಮ್ ಜೆಟ್ ಪಿನ್ ಅಡ್ಜಸ್ಟ್ಮೆಂಟ್ ಅದಕ್ಕೆ ಹೋಗಿ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ವೀಲ ನಿಮ್ಮ ಕಡೆ ರೊಟೇಟ್ ಮಾಡಿ, ನೋಡ್ಬೋದು. ವೀಲ್ ರೊಟೇಟ್ ಫುಲ್ ಡೌನ್ ಆದಮೇಲೆ ನಿಮಗೆ ಇಲ್ಲಿ ಆಪ್ಷನ್ ಓಪನ್ ಆಗುತ್ತೆ, ನೋಡ್ಬೋದು ಎಷ್ಟಕ್ಕೆ ನಿಲ್ಸ್ಕೋಬೇಕು ಅಂತ. ಕಾಣ್ತಾ ಇದೆಯಾ ನೋಡಿ, ಮೈನಸ್ ಚೆಂಡು ನಿಂತ್ಕೊಂಡಿದ್ದಾನೆ ಪೊಸಿಷನ್ ಬೇಕು ನೋಡಿ. ಓಕೆ, ವೀಲ್ ಮಾರ್ಕು ಕೂಡ ಕರೆಕ್ಟಾಗಿ ಮ್ಯಾಚ್ ಮಾಡ್ಕೊಳ್ತೀನಿ. ಇವಾಗ ನಾನು ಪೆನ್ಸಿಲ್ ಬಟನ್ ಸೇವ್. ಓಕೆ, ಇವಾಗ ಬ್ಯಾಕ್ ಫುಲ್. ಇವಾಗ ಮಿಷಿನ್ ಆನ್ ಆ್ಯಂಡ್ ಆಫ್ ಕೇಳುತ್ತೆ. ತಿರ್ಗಾ ಮಿಷಿನ್ನ ಆನ್ ಮಾಡಿ ನೋಡಿ. ನೋಡ್ಬೋದು, ಈಗ ಪೊಸಿಷನು ಪಕ್ಕ ಇದೆ. ಓಕೆ, ನಾ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸಬ್ರು ಯಾರು ನೋಡೋದು ಬೇಗ ಸಬ್ಸ್ಕ್ರೈಬ್ ಆಗಿ, ಗೊತ್ತಿರೋರ್ಗೂ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ಫುಲ್ ಆಗಲಿ. ಓಕೆ.